ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ ನೀಟ್ ರಿಸಲ್ಟ್ ಅನೌನ್ಸ್ ಆಗೈತಿ. ನಿಮ್ಮ ಇಷ್ಟು ದಿನದ ಪರಿಶ್ರಮ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ 1 ಇಯರ್ ಯಾರೆಲ್ಲ ಡ್ರಾಪ್ ಅನ್ನ ತಗೊಂಡಿರ್ತೈತಿ, 1 ಇಯರ್ ಮತ್ತು 2 ಇಯರ್ ಎಲ್ಲರಿಗೂ ಕೂಡ ಕಂಗ್ರಾಚ್ಯುಲೇಷನ್. ನಿಮ್ಮ ಹಾರ್ಡ್ ವರ್ಕ್ ದಿಂದನ ಇಷ್ಟು ಮಾರ್ಕ್ಸ್ ಆಗಿರ್ಬೋದು, ಇಷ್ಟು ರ್ಯಾಂಕ್ ಅನ್ನ ನೀವು ಪಡೆದಿರ್ತಾರಿ. ಮತ್ತ ಇನ್ನೊಂದು ಏನಂದ್ರ, ಆಲ್ರೆಡಿ ನೀಟ್ ರಿಸಲ್ಟ್ ಬತ್ತು, ಇನ್ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತೂ ಸ್ಟಾರ್ಟ್ ಆಗೇ ಆಗ್ತೈತಿ. ಅದಕ್ಕಿಂತ ಮುಂಚೆ ಬಹಳಷ್ಟು ಜನರಿಗೆ ಏನೈತಿಲ್ಲ ಒಂದು ಕಾಮನ್ ಡೌಟ್ ಇರ್ತೈತಿ. ನಾನು ಕೆಲವೊಂದಿಷ್ಟು ಪೇರೆಂಟ್ಸ್ ಆಗಿರ್ಬೋದು, ನನಗೂ DM ಬರತ್ತಿದ್ದು. ಆದ್ರ ಅಲ್ಲಿ ಏನಂದ್ರ, ಸರ್ ನನಗ್ 544 ಮಾರ್ಕ್ಸ್ ಬಿದ್ದೈತಿ ಮತ್ತು 500 ಮಾರ್ಕ್ಸ್ ಬಿದ್ದೈತಿ, ಬರೀ ಓನ್ಲಿ ಮಾರ್ಕ್ಸ್ ಅನ್ನ ಹೇಳತ್ತಿದ್ರ. ಆದ್ರ ಮಾರ್ಕ್ಸ್ ಅನ್ನೋದು ಏನೈತಿಲ್ಲ ಈಗ ಕೌನ್ಸಿಲಿಂಗ್ ಟೈಮ್ ಒಳಗ ಇಂಪಾರ್ಟೆಂಟ್ ಅಲ್ಲ. ಈಗ ಇಂಪಾರ್ಟೆಂಟ್ ಆಗೋದು ಆಲ್ ಇಂಡಿಯಾ ರ್ಯಾಂಕಿಂಗ್, ನಿಮ್ಮ ಸ್ಟೇಟ್ ರ್ಯಾಂಕಿಂಗ್ ಬಹಳಷ್ಟು ಏನೈತಿಲ್ಲ ಇಂಪಾರ್ಟೆಂಟ್ ಆಗ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಇದ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಇಯರ್ 2025 ನಮ್ ಕಡೆನ ಒಬ್ರು ನನಗ್ ಪರಿಚಯ ಇದ್ದ ಅವ್ರ ಸೇಮ್ ಮಾರ್ಕ್ಸ್, ಈ ಹುಡುಗಂದು 410 ಮಾರ್ಕ್ಸ್, ಅವ್ರದ್ದು ಕೂಡ 410 ಮಾರ್ಕ್ಸ್. ಆದ್ರ ಒಬ್ರಿಗೆ ಸೀಟ್ ಅಲಾಟ್ಮೆಂಟ್ ಆತ, ಇನ್ನೊಬ್ರಿಗೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗ್ಲಿಲ್ಲ. ಅಲ್ಲಿ ಬಹಳಷ್ಟು ಜನ ಡೌಟ್ ಇರ್ತೈತಿ. ಅವರು ಪೇರೆಂಟ್ಸ್ ಕೂಡ ನನ್ನ ಪರ್ಸನಲ್ ಆಗಿ ಕೇಳಿದಾಗ ನನಗ ಅಲ್ಲಿ ಏನ್ ಗೊತ್ತಾತಂದ್ರ, ಲಾಸ್ಟ್ ಇಯರ್ ನೋಡ್ಬೇಕಂದ್ರ 410 ಮಾರ್ಕ್ಸ್ 410 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ 1,92,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಆದ್ರ ಅವ್ರ ಮಗಳದು ಕೂಡ ಸೇಮ್ ರ್ಯಾಂಕಿಂಗ್ ಇತ್ತು. ಆದ್ರ ಇಲ್ಲಿ ಸಿಂಗಲ್ ಡಿಜಿಟ್ ಒಳಗೆ ಏನೈತ್ಲ ಮಿಸ್ ಆಗೈತಿ. ಈಗ ನಮಗ್ ಕೌನ್ಸಿಲಿಂಗ್ ನಡೆಯೋ ಟೈಮ್ದಾಗ ಏನೈತ್ಲ ಮಾರ್ಕ್ಸ್ ಅನ್ನೋದು ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತತಿ. ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಅನ್ನೋದು ಬಹಳಷ್ಟು ಏನೈತ್ಲ ಇಂಪಾರ್ಟೆಂಟ್ ಆಗ್ತತಿ. ನೀಟ್ ಕೌನ್ಸಿಲಿಂಗ್ ಕಿಂತ ಮುಂಚೆ ಏನಂದ್ರ ನಿಮ್ಮ ಆಲ್ ಇಂಡಿಯಾ ಮಾರ್ಕ್ಸ್ ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ನೀಟ್ ಎಕ್ಸಾಮ್ ಕಿಂತ ಮುಂಚೆ ಅಂದ್ರ ಮಾಕ್ ಟೆಸ್ಟ್ ಇಂಥದ್ರು. ಈಗ ಏನೈತ್ಲ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಅನ್ನೋದು ಬಹಳಷ್ಟು ಏನೈತ್ಲ ಇಂಪಾರ್ಟೆಂಟ್ ಆಗ್ತೈತಿ. ನಾವು ಲಾಸ್ಟ್ ಇಯರ್ ನೋಡ್ಬೇಕಾದ್ರ ಆಲ್ಮೋಸ್ಟ್ ಆಲ್ ಇಲ್ಲಿ ಕೊಟ್ಟ ನಿಮಗೆ ಲಾಸ್ಟ್ ಇಯರ್ 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಈ ವರ್ಷ ನೋಡ್ಬೇಕಂದ್ರ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಬಂದತ್ತೆ ಅಂದ್ರ 500 ಮಾರ್ಕ್ಸ್ಗೆ 90,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದೈತಿ. ಎಷ್ಟಂದ್ರ 90,000 ಏನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದೈತಿ. 40,000 ಏನೈತ್ಲ ಲಾಸ್ಟ್ ಇಯರ್ ಕಿಂತ ಇನ್ಕ್ರೀಸ್ ಆಗೈತಿ. ಮತ್ತ ಬಹಳಷ್ಟು ಜನರಿಗೆ ಏನೈತ್ಲ ಡೌಟ್ ಇರ್ತೈತಿ, ಕಟ್ ಆಫ್ ಅಂತೂ ಹೈ ಹೋಗೈತಿ. ಆದ್ರ ಇಲ್ಲಿ ಪ್ರತಿ ವರ್ಷ ಕೌನ್ಸಿಲಿಂಗ್ ಒಳಗೆ ನೋಡ್ಬೇಕಂದ್ರ ನಿಮ್ಮ ಮಾರ್ಕ್ಸ್ ಕಿಂತನೂ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್, ಸ್ಟೇಟ್ ಕೋಟಾ ರ್ಯಾಂಕಿಂಗ್ ಬಹಳಷ್ಟು ಏನೈತ್ಲೆ ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕೋಸ್ಕರನ ಏನೂ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅದ್ರ ಬಗ್ಗೆ ಆಗ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೆಷ್ಟು ನಿಂತೈತಿ ಎಲ್ಲ ಕೆಟಗರಿದು ಕೂಡ ಕಟ್ ಆಫ್ ಅನ್ನ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ನಿಧಾನವಾಗಿ ಕುಂತ್ ನೋಡ್ರಿ. ಮತ್ತ ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ ಇಯರ್ದಾತು ಈ ವರ್ಷದ ನೋಡ್ಬೇಕಂದ್ರ 475 ಮಾರ್ಕ್ಸ್ಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಬಂದೈತೆ ಅಂದ್ರೆ ಈ ವರ್ಷ 1,24,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದೈತಿ. 1,24,935 ರ್ಯಾಂಕಿಂಗ್ ಬಂದೈತಿ. ಮತ್ತು 500 ಮಾರ್ಕ್ಸ್ಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಬಂದೈತೆ ಅಂದ್ರೆ 81,908 ಮಾರ್ಕ್ಸ್ ಬಂದೈತಿ. ನೆಕ್ಸ್ಟ್ ನೋಡ್ಬೇಕಂದ್ರ 600 ಮಾರ್ಕ್ಸ್ಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಬಂದೈತೆ ಅಂದ್ರೆ 10,160 ರ್ಯಾಂಕಿಂಗ್ ಏನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದೈತಿ. ಮತ್ತು ಕಟ್ ಆಫ್ದು ಏನು ವೇರಿಯೇಷನ್ ಆಗ್ತೈತಿ ಅಂತ ಕೇಳ್ತಾರೆ, ಆಲ್ಮೋಸ್ಟ್ ಆಲ್ ಆಗೇ ಆಗ್ತೈತಿ. ಇಲ್ಲಿ ಮಾರ್ಕ್ಸ್ ಒಳಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವೆ. ಆದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಲಾಸ್ಟ್ ಇಯರ್ದು ಏನಿತ್ತಲ್ಲ ಅದೇ ರೀತಿಯಾಗಿರ್ತೈತಿ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ವೇಟ್ ಮಾಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ದಾಗ ಎಲ್ಲ ಕೆಟಗರಿದು ಆಲ್ರೆಡಿ ಜನರಲ್ ಮೆರಿಟ್ ಅಪ್ಲೋಡ್ ಮಾಡೀವಿ. ಹೋಗಿ ಏನೈತ್ಲ ಚೆಕ್ ಮಾಡ್ರಿ. ಥ್ಯಾಂಕ್ ಯು.